ಸುಳ್ಳು ಹೇಳಿದೆ ನಾನು, ಹೇಳಲೇ ಇಲ್ಲ ನಾನು. ಈರಾ ಒಳ್ಳೆ ಜಲ್ಲೆ ನನ್ನ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿದೆ. ಹತ್ತಣ ಅಂತ ಕರ್ಕೊಂಡ್ಬಂದ್ರು. ಹೇ ಗೈಸ್, ಗುಡ್ ಮಾರ್ನಿಂಗ್. ಇದು ಡೇ 2 ಆಫ್ ಮನಾಲಿ. ಸೊ ಈಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕುಫ್ರಿ ಹೋಗಕ್ಕೆ. ಸೊ ನಾವು ಇರೋ ಸ್ಟೇ ಇಂದ ಕುಫ್ರಿ ಇಸ್ ಅರೌಂಡ್ 15 ಕಿಲೋಮೀಟರ್ಸ್ ಅಂತೆ. ಸೊ ಕುಫ್ರಿ ಹೋಗಿ ಕುಫ್ರಿ ಎಲ್ಲ ನೋಡಿ ಅಲ್ಲಿಂದ ನಾವು ಮನಾಲಿ ಹೋಗಕ್ಕೆ. ಸೊ ಇವತ್ತಿಗೆ ಶಿಮ್ಲಾ ಮುಗಿಯುತ್ತೆ. ಕುಫ್ರಿಲಿ ಅದೇ ಅಡ್ವೆಂಚರಸ್ ಆಕ್ಟಿವಿಟೀಸು, ಸ್ನೋ ಆಕ್ಟಿವಿಟೀಸ್ ಎಲ್ಲ ಇದೆ, ಗೋ ಕಾರ್ಟಿಂಗ್ ಎಲ್ಲ ಇದೆ. ಸೊ ಇಟ್ಸ್ ಅ ಬೆಸ್ಟ್ ಟೈಮ್ ಟು ಕಮ್ ಟು ಕುಫ್ರಿ. ಡಿಸೆಂಬರ್ ಟು ಫೆಬ್ರವರಿ ಬೆಸ್ಟ್ ಸೀಸನ್ ಅಂತೆ. ಆ್ಯಂಡ್ ಇಟ್ ಒನ್ ಆಫ್ ದ ಫೇಮಸ್ ಮೋಸ್ಟ್ ಏನಂತ ಹೇಳ್ತಾರೆ ಫೇಮಸ್ ಪ್ಲೇಸ್ ಅಂತ ಇದು ಕುಫ್ರಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾಳೆ ಮನಾಲಿ. ಸೊ ಲೆಟ್ಸ್ ಸಿ. ಇವಾಗ ಇದು ನಮ್ದು ರೂಮ್ ಪಕ್ಕ ಇರೋ ವ್ಯೂ ಸಕ್ಕತ್ತಾಗಿದೆ. ನಮ್ಗೆ ಇವಾಗ ಗೊತ್ತಾಗಿದೆ ಇಷ್ಟು ಚೆನ್ನಾಗಿ ವ್ಯೂ ಇದೆ ಇಲ್ಲಿ ಅಂತ. ಇದು ವ್ಯೂ. ನಿನ್ನೆ ಏನು ಕಾಣಿಸಿರ್ಲಿಲ್ಲ ನೈಟು. ಡ್ಯಾಶ್ ಕ್ಯಾಮ್ ಉಂಟು. ಆ್ಯಂಡ್ ಈ ಕುಫ್ರಿ ಹೋಗೋ ರೋಡ್ ಏನಿದೆ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದೆ. ಸ್ಟೀಪ್ ಕರ್ವ್ಸ್ ಇದೆ ಆ್ಯಂಡ್ ಶಾರ್ಪ್ ಟರ್ನ್ಸ್ ಇದೆ. ತುಂಬ ಅಂದರೆ ತುಂಬ ಕಾನ್ಷಿಯಸ್ ಆಗಿ ಡ್ರೈವ್ ಮಾಡಬೇಕು. ಆ್ಯಂಡ್ ಆಲ್ಸೋ ಯೂಶ್ವಲಿ ಬೇರೆ ಟ್ರಿಪ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ 1 ಡೇಯಲ್ಲಿ ಒಂದು 3 to 4 ಪ್ಲೇಸಸ್ ಕವರ್ ಮಾಡ್ಬೋದು. ಜರ್ನಿನೂ ಅಷ್ಟಿರಲ್ಲ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ. ಸೊ ಇಲ್ಲಿ ಹೆಂಗೆ ಅಂದರೆ ಒಂದು ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ ಹೋಗೋಕ್ಕೇನೆ ಒಂದೊಂದು ಫುಲ್ ಡೇ ತೊಗೊಂಡಿದ್ದೀವಿ ನಾವು. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಪ್ರೀವಿಯಸ್ ವೀಡಿಯೋದಲ್ಲಿ ಯಾವ ಪ್ಯಾಕೇಜಸಲ್ಲಿ ಹೋಗಿದ್ದು ಆ್ಯಂಡ್ ಯಾವ ಏಜೆನ್ಸಿ ಮೂಲಕ ಹೋಗಿದ್ದು ಎಷ್ಟಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಕೆಲವ್ರು ಕೇಳಿದ್ದೀರಾ ರೆಂಟಲ್ ಇವಾಗ ಗೇರ್ ಶೂಸ್ ಎಲ್ಲ ಎಲ್ಲಿ ತೊಗೋಬೇಕು, ಎಲ್ಲಿ ತೊಗೊಂಡಿದ್ದು ನೀವು ಅಂತ. ಸೊ ನಾನು 2 ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ಹಾಕಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ದೇ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಅ ಬೆಟರ್ ವೇ. ಗೈಸ್, ದಿಸ್ ಇಸ್ ಕಾಲ್ಡ್ ಗ್ರೀನ್ ವ್ಯಾಲಿ. ಕುಫ್ರಿ ಹೋಗೋ ಮುಂಚೆ ಸಿಗುತ್ತೆ. ಒಂದು ಫೋಟೋಶೂಟ್ಗೆ ಅಂತ ಒಂದು 5-10 ಮಿನಿಟ್ಸ್ ಇಲ್ಲಿ ನಿಲ್ಲಿಸ್ತಾರೆ. ಸೊ ಯಾರ್ಯಾರಿಗೆ ಫೋಟೋ ಹುಚ್ಚಿದೆ ಅವರು ಇಲ್ಲಿ ಫೋಟೋ ತೆಕ್ಕೊಂಡು ಹೋಗ್ಬೋದು. ಬರ್ಬೋದಾ ಅಂತ ಅಲ್ಲಿ 360 व्यू रहेगा, मेहंदी लेक रहेगा, स्टेप फार्मिंग रहेगा. इसके बाद अगर आपको स्नो एक्टिविटीज़ करना है जैसे स्कीइंग और ट्यूब राइड है, वो आपको इस ग्राउंड पे लेके जाएंगे जहाँ पे स्कीइंग और ट्यूब राइड हो रहा है. इसमें आपको शूज, ड्रेस, स्कीइंग, ट्यूब और 4x4 गाड़ी मिलेगा. बाकी जो साइट सीन है, साइट सीन सारा आपका इसमें इंक्लूड रहेगा. पे करना वो ऐसा नहीं कि आप लोगों से लेता है. जितना भी कस्टमर घूमने जाता है सबको ऑन द वे वहीं पे करना हो. कंप्लीट कर ಗೈಸ್, ಇಲ್ಲಿ ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾ ಇದೆ. ಗಾಡಿ ಮುಂದೆ ಹೋಗಿ ಹಿಂದೆ ಬರೋಕ್ಕೆ ಒದ್ದಾಡ್ತಿದೆ. ಇವಾಗ ನಾವಿದ್ದೀವಿ ಆನ್ ದ ವೇ ಟು ಕುಫ್ರಿ. ಸೊ ಇದು ಪ್ಲೇಸ್ ಒಂದು ಗೈಸ್, ಇವಾಗ ನಾವು ಕುಫ್ರಿ ಹೋಗ್ತಾ ಇದೀವಿ. ಅದೊಂದು ಹೈಯೆಸ್ಟ್ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ನಮ್ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿಂದ ಅವ್ರ ಗಾಡಿಲಿ ಹೋಗ್ತೀವಿ. ಯಾಕಂದ್ರೆ ಅದ್ ಮುಂದೆ ಹೋಗಲ್ಲ. ಸಿಕ್ಕಾಪಟ್ಟೆ ಸ್ನೋ ಇದೆ ಮುಂದೆ ಮೇಲ್ಗಡೆ. ಇಲ್ಲಿ ಅಷ್ಟಿಲ್ಲ, ಸ್ವಲ್ಪ ಕಮ್ಮಿನೇ ಇದೆ. ಇಲ್ಲಿಂದ ಎಷ್ಟು 11,500 ಮೀಟರ್.
11,500 meters ಆ ತರ ಏನೋ ಇದೆ. ಅಂಡ್ ನಾವು ಬಟ್ಟೆ ಏನೂ ತಗೊಂಡಿಲ್ಲ, ಇರೋ ಬಟ್ಟೆ ಹೋಗ್ತಾ ಇದೀವಿ. ಕ್ರೌಡ್ ವೈಸ್ ಅಷ್ಟೇನಿಲ್ಲ ಇಲ್ಲಿ, ಅಲ್ಲಿ ಗೊತ್ತಿಲ್ಲ, ನೋಡ್ಬೇಕು ಇವಾಗ ಹೋಗಿ. ಸೊ 2 ಕುಫ್ರಿ ಇದೆ, ಓಲ್ಡ್ ಕುಫ್ರಿ, ನ್ಯೂ ಕುಫ್ರಿ ಅಂತ. ನಂಗೆ ಗೊತ್ತಿಲ್ಲ ಓಲ್ಡ್ ಕುಫ್ರಿಲಿ ಏನೇನಿದೆ ಅಂತ. ನ್ಯೂ ಕುಫ್ರಿಲಿ ಇದೆಲ್ಲ ಸೈಟ್ ಸೀಯಿಂಗ್ ಒಂದು 2-3 ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಐ ಶೋ ಯು ಲೇಟರ್. ಸೊ ಯಾ ವಿಡಿಯೋ ಆಯ್ತಾ? ಬರೋ ದಾರಿ ಯಾವುದು? ಅಲ್ಲ ಹೋಗೋ ದಾರಿ ಯಾವ್ದೀಗ? ಅಲ್ಲ ಇದೇ ದಾರಿ ಆದ್ರೆ ಏನ್ ಗಾಡಿ? I'll just show you the view from ಕುಫ್ರಿ. ಸೊ ಇವಾಗ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ, ವಾಶ್ರೂಮ್ ನಿಲ್ಸಿದ್ದಾರೆ. ಸೊ ಇಲ್ಲಿಂದ ಸಖತ್ತಾಗಿರೋ ಒಂದು ವ್ಯೂ ಇದೆ, ಅಲ್ಲಿ ಶೋ ಯು. अभी पे करना है क्या? कैश या फोन पे? फोन पे चलेगा? कैश ಇದೆಯಾ? नौ लोग हैं। नौ एक ही टिकट में ना? ಕೊಡು. 50 rupees per person। बेटा कैश ಅಲ್ಲೇ ಕೊಟ್ರು ಅನ್ಸುತ್ತೆ. ಹಿಡ್ಕೊಂಡಿಲ್ವಾ ಯಾರು? ಇವಾಗ ನಾವು ಕುಫ್ರಿ ಮೇಲೆ ಬಂದಿದ್ದೀವಿ. ಸೊ ಇಲ್ಲಿ ಸುಮಾರು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ, ನಾನು ಆಗಲೇ ಹೇಳ್ದಂಗೆ 360 ಡಿಗ್ರಿದೆಲ್ಲ ವ್ಯೂ ಪಾಯಿಂಟ್ ಇದೆ. ಆ್ಯಂಡ್ ಆಲ್ಸೋ ಒಂದು ದುರ್ಗಾ ಟೆಂಪಲ್ ಇದೆ ಅಂದರೆ. ಸೊ ಅಲ್ಲಿ ಶೋ ಯು ದ ವ್ಯೂ ಏನಿದೆ. ಯಾ ಎಂಕಿಲ್ಲ ಶಾಕ್ ಆಡಾರ ಪನ್ನ ಸ್ನೋ ತೋಜಿ ಅತ್ತೆ ಒಂದು ಸ್ನೋಫಾಲ್ ಆಗ್ತದೆ, ಒಂದು ಎಡ್ಡೆ ಇರ್ತದೆ, ಅತ್ತೆ ಒಂದು ಎಡ್ಡೆ ಫೋಟೋ ಉಂಟಲ್ಲ ಅದೇ ಇದು ಅಲ್ಲಿ ಮಾರೆ. ಎಕ್ಸ್ಕ್ಯೂಸ್ ಮೀ, ಇದು ನಾನು, ಇದು ನನ್ನ ಗ್ಯಾಂಗ್. ನಾವಿವರು ಕಳ್ತನ ಮಾಡಕ್ ಬಂದಿರೋರು. ಈಗ ಕಳ್ತನ ಮಾಡ್ತೀರಾ? ಕಳ್ತನ ಮಾಡಿದ್ರೆ ನೀವೇ ಊಟ ಕೊಡಬೇಕು. ಅದರಲ್ಲಿ ಏನೂ ಇಲ್ಲ, ಒಂದು ಟಿಶ್ಯೂ, ಒಂದು ಲಿಪ್ಸ್ಟಿಕ್, ಒಂದು ಇಯರಿಂಗ್ ಇದೆ. ಇಯರಿಂಗ್ ಮಾರಿ ದುಡ್ಡು ಮಾಡಿ 10 ರೂಪಾಯಿದು ಅದು. ಗೈಸ್ ಇವಾಗ ನಾವು ಟೆಂಪಲ್ ಹೋಗ್ತಾ ಇದ್ದೀವಿ. ಟೆಂಪಲ್ ರನ್. ಸಾರಿ. ಹಾಂ ಓಕೆ, ಇದ್ರಲ್ಲಿ ರನ್ ಮಾಡಿದರೆ ಬಿದ್ದಿದ್ಬಿಟ್ಯಾ? ಸಿಕ್ಕಾಪಟ್ಟೆ ಕಷ್ಟ ಇದೆ. ನಂದು ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿದೆ. ಹೌದಾ? ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಯ್ಯೋ, ನೀನೇ ಮಾಡೋ ವಿಡಿಯೋ ಸಾಕಾಯ್ತು. ಇಲ್ಲ ಸರ್, ಸ್ನೋಫಾಲ್ ನೋಡಬೇಕು ಅಂತಿದ್ರಲ್ಲ ಎಲ್ಲ. ಗೈಸ್, ಕಮ್ಮಿ ಇಮ್ಯುನಿಟಿ ಪವರ್ ಇರೋರು ಹತ್ತಕ್ಕೆ ಹೋಗ್ಬೇಡಿ, ಸಿಕ್ಕಾಬೇಡಿ, ಕಷ್ಟ ಆಗುತ್ತೆ. ಅಯ್ಯಪ್ಪ, ಅಯ್ಯೋ ನಿಧಾನ, ಫೋನ್ ನಿಧಾನ, ನಂಗೇನಾದ್ರೂ ಪರವಾಗಿಲ್ಲ. ಬನ್ನಿ. ಸತ್ತೋಗಲ್ಲ? ಇಲ್ಲ,
ರಿವೈವ್ ಮಾಡಕ್ಕೆ ನಾ ಇದ್ದೀನಿ ಬೈ. ನೀರ್ಗಿರಿ ಏನೂ ಇಲ್ಲ ಗೈಸ್. ಐಸ್ ತಿಂತೀರಾ? ಐಸ್ ಅಲ್ಲೇ ಇದೆ, ಅಲ್ಲಿದೆ. ಹತ್ತಕ್ಕಾಗೋರು ಮಾತ್ರ ಹತ್ತಿ, ಎಲ್ಲರೂ ಹತ್ತಿದ್ದಾರೆ ಅಂತ ಹತ್ತಕ್ಕೆ ಹೋಗ್ಬಿಡಿ. ಈಗೆಲ್ಲ ಹತ್ತೋಣ ಅಂತ ಕರ್ಕೊಬಂದ್ರು. ಏನಿಲ್ಲ ಗೈಸ್, ಆರಾಮ್ಸೆ ಹತ್ಬೋದು ನೋಡಿ, ಎಷ್ಟು ಆರಾಮ್ಸೆ, ಈಸಿ. ಸುಮ್ಮನೆ ಹೇಳ್ತಾರೆ. ಇದು ಟೆಂಪಲ್ ಮುಂದೆ ಇರೋ ವ್ಯೂ. 360 ಡಿಗ್ರಿಲಿ ಕಾಣಿಸುತ್ತೆ ಎಂಟೈರ್ ಕುಫ್ರಿ. ಹಾಂ ಬತ್ತೆ ಇದು ಟೆಂಪಲ್, ಜೈ ಮಹಾಕಾಳೇಶ್ವರ ಟೆಂಪಲ್. ಹಾಂ ಮಲ್ಪುಗ ನಿಮ್ಗೆ ಹಾಕಿಲ್ವಾ? ಇಟ್ಕೊಂಡಿರಿ. ಪ್ರಸಾದ ಸಿಕ್ತಾ? ಹಿಡ್ಕೊಂಡ್ ಬಂದ್ರಲ್ಲ ಮನೋಜ, ಮಾಡಿದ ಬುದ್ಧಿ ಎಲ್ಲ ಹಿಡ್ಕೊಂಡ್ ಬಂದಿದ್ರಲ್ಲ. ಒಂದಾದ್ರೂ ಒಳ್ಳೆ ನಿಧಾನ ಇಷ್ಟೆಲ್ಲ ಆಳ ಇದೆ ಅನ್ಕೊಂತಾರೆ. ಹಾಯ್ ಅಂತ ಮೇಲ್ ನೋಡಿದ್ರೆ ಕೆಳಗಡೆ ಕಾಣಿಸಲ್ಲ. ಹಲೋ ಅಕಲ್ ಪೋಯರ ಮಾತ ಚೆನ್ನಾಗಿ ಹೇಳಿದೆ, ಚೆನ್ನಾಗಿದೆ. ಕಾಲು ನೋಯ್ತಿದೆ ಗೈಸ್. ಇದೆಲ್ಲ ಸ್ನೋ, ಆಸ್ ಇಫ್ ಅವ್ರಿಗೆ ಗೊತ್ತಿಲ್ಲ. ಬಾರಿ ಜಾರ್ತಾ ಇದೆ, ಟ್ರೈ ಮಾಡಿ. ಭಾರಿ ಜಾರ್ತಾ ಇದೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡ್ರೆ ನಾನು ಕೆಳಗಡೆ. ಯಪ್ಪೋ, ಇದು ಭಾರಿ ರಿಸ್ಕ್ ಆಯ್ತಾ. ಬಿದ್ದರೆ ಗೈಸ್ ಇಲ್ಲಿ ವಿಡಿಯೋ ಮಾಡೋ ಪೊಸಿಷನಲ್ಲಿ ಇಲ್ಲ. ಸೊ ಮೊಬೈಲ್ನ ಒಳಗಿಟ್ಬಿಟ್ಟು ನಾವು ನಿಧಾನಕ್ಕೆ ನಡೀತೀವಿ. ಕಂಬ ಎಷ್ಟು ತಣ್ಣಗಿದೆ. ಹ್ಞೂ ಹಾಂ ಓಕೆ, ಇವಾಗ ಸ್ವಲ್ಪ ಆರಾಮಾಯಿತು. ನಿಧಾನಕ್ಕೆ ಬರ್ತಿದ್ದಾರೆ. ಅವರಲ್ಲಿ ಗುಂಡಿ ತೋಡ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ, ನೀವು ಹೇಳಿರೋದು ಹೇಳ್ತಿದ್ದೀನಿ ನಾನು, ಅವ್ರು ಹೇಳಿರೋದು. ಇನ್ನೊಂದೇನೆಂದರೆ ಜಾಕೆಟ್ಸು ಶೂಸ್ಗೆಲ್ಲ ಲೂಟಿ ಮಾಡ್ತಾರೆ. ಸೊ ನೀವು ಬರಬೇಕಾದ್ರೆ ತೊಗೊಂಡು ಬನ್ನಿ. ಇಲ್ಲಿ ಒಂದೊಂದು ಶೂಗೆ ಎಷ್ಟು ಹೇಳಿದವರು? 200 ರೂಪಾಯಿ. ಆ್ಯಂಡ್ 200 ರೂಪಾಯಿ ಶೂಸ್ಗೆ 200 ರೂಪಾಯಿ ರೆಂಟ್ ಅಂತ. ಸೊ ನಮ್ಗೆ ಅಲ್ಲೇ ಹೇಳಿದ್ರು 4 feet ಸ್ನೋ ಇರುತ್ತೆ, ನೀವು ಜಾಕೆಟು ಶೂಸ್ ಎಲ್ಲ ಹಾಕೊಂಡು ಹೋಗಿ ಅಂತ. ಇಲ್ಲಿ ನೋಡಿದ್ರೆ ಅರ್ಧಂಬರ್ಧ ಸ್ನೋ ಇದೆ. ಸೊ ಅವರೆಲ್ಲ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ಸ್ ಲೈಕ್ ಏನು ಸೀಸನಲ್ಲು ಸ್ನೋ. ಇನ್ನೊಂದೇನೆಂದರೆ ನಾವು ಆ್ಯಕ್ಚುಲಿ ಸ್ನೋಫಾಲ್ ಆಯಿತು, ಅದೇ ಖುಷಿ. ಆರ್ಟಿಫಿಷಿಯಲ್ ಸ್ನೋಫಾಲ್ ಇಲ್ಲಿ ಆ್ಯಕ್ಚುಲಿ ಏನಂದರೆ ಡಿಸೆಂಬರ್ ಟು ಫೆಬ್ ತನಕ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುತ್ತೆ ಅಂತ ಇತ್ತು. ಮೊನ್ನೆ ವೀಡಿಯೋಸಲ್ಲೆಲ್ಲ ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುತ್ತೆ ಅಂತಲೇ ಇದ್ದಿದ್ದು. ಬಟ್ ಇವಾಗ ಮೈನಸ್ ಟೆಂಪರೇಚರ್ ಅಂತೂ ಇಲ್ಲ ಇಲ್ಲಿ. ಇಲ್ಲಿ ಸ್ನೋ ಇದೆ, ಬಟ್ ಸ್ನೋಫಾಲ್ ಆಗ್ತಾ ಇಲ್ಲ. ಅಷ್ಟು ಸ್ನೋಫಾಲ್ ಎಲ್ಲೂ ಇಲ್ಲ, ನಮ್ಗೆ ಸಿಕ್ಕೇ ಇಲ್ಲ. ಸ್ನೋಸು ಅಷ್ಟೇ ಅಲ್ಲಿ ಇಲ್ಲಿ ಸ್ನೋಫಾಲ್ ಆಗ್ತಿದೆ. ಸೊ ಹಾಗಾಗಿ ಹೋಯ್ತು ಫೋನ್ ಹೋಯ್ತು. ಸೊ ಬರಬೇಕಾದ್ರೆ ಅದೆಲ್ಲ ನೋಡ್ಕೊಂಡು ಬನ್ನಿ. ಬಿಕಾಸ್ ಕೆಲವು ವೀಡಿಯೋಸಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುತ್ತೆ ಅಂತಿರುತ್ತೆ, ಕೆಲವು ವೀಡಿಯೋಸಲ್ಲಿ ಆಗಲ್ಲ ಅಂತಿರುತ್ತೆ. ಇಟ್ ಡಿಪೆಂಡ್ಸ್. ಒಂತಲೇ
ಗೊತ್ತಿಲ್ಲ ವಿಡಿಯೋ ಏನಾಯಿತು ಅಂತ. ಮನೆಗೆ ಹೋಗ್ಬಿಟ್ಟೆ ನೋಡೋದು ಇವಾಗ. ನಾನು ಅಂದ್ಕೊಳ್ಳೋದು ಈ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹೆಂಗೆ ವೀಡಿಯೋ ಮಾಡ್ತಾರೆ ಅಂತ. ಸೊ ಯಾರಾದರೂ ಕಾಂಟೆಂಟ್ ಕ್ರಿಯೇಟರ್ಸ್ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನಗೂ ಹೇಳಿ, ಟಿಪ್ಸ್ ಕೊಡಿ. ಬಿಕಾಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನನಗೆ ಬೇರೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ದಿಸ್ ಈಸ್ ನ್ಯೂ ಕುಫ್ರಿ. ಚೆನ್ನಾಗಿದೆ. ಬಟ್ ಏನಂದರೆ ಒಂದೇ ಒಂದು ಬೇಜಾರು ಏನಂದರೆ ಇಲ್ಲಿ ಸ್ನೋಫಾಲ್ ಇವತ್ತಿಲ್ಲ. ಇದ್ದಿದ್ರೆ ನಮಗೆ ಬರೋಕ್ಕೆ ಆಗ್ತಿರ್ಲಿಲ್ಲ ಅಂತ. ಬಿಕಾಸ್ ಸ್ನೋಫಾಲ್ ಇದ್ದರೆ ಅಲ್ಲಿ ಗಾಡಿ ಮೇಲೆ ಹತ್ತಲ್ಲ. ನಮ್ದು ಇವತ್ತಿನ ದಿವಸ ಟೆಂಪರೇಚರ್ಗೆ ಗಾಡಿ ಮೇಲೆ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಸುಮಾರು ಇದಾಗ್ತಿತ್ತು. ಬಟ್ ಓಕೆ, ಚೆನ್ನಾಗಿದೆ, ಖುಷಿ ಆಯಿತು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಸ್ನೋ. ಬಿಕಾಸ್ ನಾನು ಕಾಶ್ಮೀರ ಹೋಗಿದ್ದೆ ಲಾಸ್ಟ್ 2024 ಆವಾಗಲೂ ನಾವು ಜೂನಲ್ಲ ಜುಲೈಯಲ್ಲೇನೋ ಹೋಗಿದ್ದು. ಅಲ್ಲ ಸಾರಿ, ಮೇ ಅನಿಸುತ್ತೆ. ಹೌದು, ಮೇಯಲ್ಲಿ ಹೋಗಿದ್ದು. ಆವಾಗ ಅಷ್ಟು ಇದಿರಲಿಲ್ಲ, ಸ್ನೋ ಇರಲಿಲ್ಲ. ಸೋನ್ಮಾರ್ಗಲ್ಲಿ ಮಾತ್ರ ಸ್ವಲ್ಪ ಸ್ನೋ ಸಿಕ್ತು. ಬಟ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ವಿಡಿಯೋದಲ್ಲಿ ಇದು ಏನು ಅಡ್ವೆಂಚರ್ ಸ್ಪೋರ್ಟ್ಸ್ಗಿಂತ ಕಮ್ಮಿ ಇಲ್ಲ ಮಾರಿದು ಅಲ್ಲ, ನಿಧಾನಕ್ಕೆ ಇಳಿ. ಬರ್ತಿಲ್ಲ. ಮ್ಯಾಗಿ ತಿನ್ನಿರೆ ಬೈದ. ಸೊ ಎಂತೋ ಜಾವೆ ಮುಲ್ ಪಡೆದ್ವಿ. ಸಾರಿ ಅಂತ ಮಿಕ್ಸ್ ಆಗ್ತದೆ. ಅಲ್ಲೇ ಚೆನ್ನಾಗಿ ಫೋಟೋ ಬರ್ತಿದ್ದೆ. ಇಲ್ಲ ಯಾವ್ದೇ 10 ರೂಪಾಯಿ 60 ರೂಪೀಸ್ ಬಂತು. ಸೊ ಇವಾಗ ಫೈನಲಿ ನಾವು ಕೆಳಗೆ ಬರ್ತಾ ಇದ್ದೀವಿ. ಇಲ್ಲಿ ನೀವು ಕುಫ್ರಿಲಿ ಏನೇನಿದೆ ಅಂದರೆ ಮೇಲ್ಗಡೆ ಹೋಗಿ ಅಲ್ಲಿ ಅಡ್ವೆಂಚರಸ್ ಎಲ್ಲ ಇದೆ. ಆಮೇಲೆ ಒಂದು ಟೆಂಪಲ್ ಇದೆ, ಶ್ರೀ ಮಹಾಕಾಳೇಶ್ವರ ಏನೋ, ಅದು ಇವಾಗ ನೋಡಿದ್ವಲ್ಲ ಆ ಟೆಂಪಲ್. ಆಮೇಲೆ 360 ಡಿಗ್ರಿ ವ್ಯೂ. ಅದು ಮುಗಿಸಿ ಇನ್ನೊಂದು ಕಡೆಯಿಂದ ಹಿಂಗೆ ಹಿಡಿಯೋಕ್ಕೆ ಹತ್ತಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಇಲ್ಲಿ ಬೇಕಾದ್ರೂ ಕಷ್ಟ ಆಯಿತು. ಬಟ್ ಅದಕ್ಕಿಂತ ಇದು ಓಕೆ. ಬಿಕಾಸ್ ನನಗಂತೂ ಮೊದಲೇ ಹತ್ತದು ಇಳಿಯೋದು ಅಂದರೆ ಅವೆಲ್ಲ. ಸೊ ಇದಾಗಿತ್ತು ನನ್ನ ಕುಫ್ರಿ ವ್ಲಾಗ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಶ್ರೂಮ್ಗೆಲ್ಲ ಹೋಗಿ ಆಮೇಲೆ ಊಟ ಮಾಡಿ ನಾವು ಮನಾಲಿಗೆ ಹೋಗ್ತೀವಿ. ಸೊ ಮನಾಲಿ ಎಷ್ಟು ಗಂಟೆ ಇದೆ ಅಂತ ಒಂದ್ಸಲ ಚೆಕ್ ಮಾಡಬೇಕು. 3-4 hours ಅಂತ ಹೇಳ್ದಂಗಿತ್ತು. ಫ್ರಮ್ ನಾಟ್ ಶ್ಯೂರ್. ಸೊ ಟೇಕ್ ಕೇರ್, ಬಾಯ್. ಊಟ ಸಿಗೋಣ. ಸೊ ಇದಾಗಿತ್ತು ನಮ್ಮ ಕುಫ್ರಿ ಮೆಮೊರಿ. ಸೊ ಕೆಳಗಡೆ ಬಂದಾದಮೇಲೆ ಫ್ರೆಶ್ನಪ್ ಆಗಿ ಊಟ ಎಲ್ಲ ಮುಗಿಸಿ ನಾವು ಮನಾಲಿಗೆ ಹೊರಟ್ವಿ. ಐ ಥಿಂಕ್ ಅರೌಂಡ್ 3 o'clock ಇಲ್ಲ 4 o'clock ಹಂಗೆ ಬಿಟ್ವಿ ಅನಿಸುತ್ತೆ. ಅದಾದಮೇಲೆ 1:45 AM ಆಗಿತ್ತು ನಾವು ಮನಾಲಿ ರೀಚ್ ಆಗಬೇಕಾದ್ರೆ. ಶಿಮ್ಲಾನೇ ಚಳಿ ಅಂತ ಅಂದ್ಕೊಂಡಿದ್ವಿ, ಬಟ್ ಶಿಮ್ಲಾ ಏನೂ ಅಲ್ಲ. ಮನಾಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಚಳಿ ಇತ್ತು. -4, -10, -12 ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಟ್ರಿಪ್ ಏನಂದರೆ ನಾವು ಟ್ರಾವೆಲ್ ಏಜೆನ್ಸಿ ಮೂಲಕ ಹೋಗಿರೋದ್ರಿಂದ ನಮ್ಗೆ ನೀಟಾಗಿ ರೆಸ್ಟ್ ಮಾಡೋಕ್ಕೆ ಸಿಕ್ತು ಗಾಡೀಲಿ. ಸೊ ಎಲ್ಲೂ ಏನೂ ತಲೆ ಕೆಡ್ಸ್ಕೊಳ್ಳೋ ಟೆನ್ಷನ್ ಏನೂ ಇರಲಿಲ್ಲ ನಮಗೆ. ಆ್ಯಂಡ್ ಇನ್ನೂ ಒಂದು ಏನಂತ ಅಂದರೆ, ಬೇರೆ ಟ್ರಾವೆಲ್ಗಿಂತ ಈ ಒಂದು ಟ್ರಿಪ್ ಯಾಕೆ ಡಿಫ್ರೆಂಟ್ ಅಂತ ಅಂದರೆ, ಇಲ್ಲಿ ಪ್ಲೇಸಸ್ಗಿಂತ ಜರ್ನಿನೇ ಸ್ಪೆಷಲ್ ಅನಿಸಿದ್ದು. ಆ್ಯಸ್ ಐ ಸೆಡ್, ಸಿಕ್ಕಾಪಟ್ಟೆ ಟ್ರಾವೆಲಿಂಗಲ್ಲೇ ಟೈಮ್ ಹೋಗುತ್ತೆ. ಗಾಡಿಲೇ ನಾವು ಕೂತಿರೋದು ಜಾಸ್ತಿ ಪ್ಲೇಸ್ ನೋಡಿರೋದಕ್ಕಿಂತ. 12:45 ಗೈಸ್. ಇವಾಗ ಟೈಮು 12:45 ಆ್ಯಂಡ್ ವಿ ರೀಚ್ ಮನಾಲಿ. ಹೇಗಿತ್ತು ಜರ್ನಿ? -4 ಡಿಗ್ರಿ. ಈಗ ಹೋಗಿ ಊಟ ಮಾಡಿ ಊಟ ಮಾಡ್ಬೇಕು ಇವಾಗ. எனக்கு ஹைட்டு க்ளவுஸ் உண்டு. வீடியோ ஸ்விட்ச் மல்பரை வந்துಜ್ಜಿ ಚಳಿಟ್ಟ ಲಿಟ್ರಲಿ ಶಿವರ ಒಂದಿಲ್ಲ. लगेज आकल कहाँ पे रहते? स्नो तो जाएरा वो दाल तो जाऊँ तो जाए अल्प एदुर तो येरा दाल तो येरा दाल एदुरु यान तो ये कैमरा दाल पर
ಇಲ್ಲ ನಾಲ್ಕು ರೀಲ್ಸ್ ಮಾಡ್ಕೊಂಡು ಖುಷಿ 1 ಗಂಟೆಗೂ ಖುಷಿ, ಊಟ ಮಾಡಿಲ್ಲ ಅಂದ್ರೂ ಖುಷಿ. ಏ ಊಟ ಮಾಡಿ ಮಲ್ಗೋಣ. ಏನಿದೆ? ಓಹೋ, ಲಗೇಜ್ ಹಾಕಲ್ ಕನಪ್ ಇರುತ್ತೆ. ಒಂದು ರೆಡ್ಡೆ ಉಂಡಿಯ ರೂಮ್. -4 ఉండి అరే ಸ್ಪೂನಲ್ಲಿ ಹತ್ತು ಕೋಲ್ಡ್ ಡೌನ್ ಉಂಟು.